ಈ ಹಾರ್ಟ್ ಅನ್ನೋದು ನಾವು ಹುಟ್ಟಿದಾಗಿಂದ ಸಾಯೋ ತನಕನೂ 1 ನಿಮಿಷನೂ ಅಥವಾ 1 ಸೆಕೆಂಡು ಸ್ಟಾಪ್ ಆಗದೆ ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಅಂಗ. ಈಗ ಹಾರ್ಟ್ ಪಂಪಿಂಗು 100 ml ಅಲ್ಲಿ 50 ml ಕಡಿಮೆ ಆದರೆ 50% ಕಡಿಮೆ ಆದರೆ ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಕೆಲವರಿಗೆ ಬಲಗಡೆ ಚೇಂಬರ್ಗಳು ಮತ್ತು ಎಡಗಡೆ ಚೇಂಬರ್ ಮಧ್ಯೆ ಏನೊಂದು ಪಾರ್ಟಿಷನ್ ಇದೆ. ಈ ಹಾರ್ಟಲ್ಲಿ ಅದು ಪಾರ್ಟಿಷನ್ಗಳಿರುತ್ತಲ್ಲ, ಅದ್ರ ಮಧ್ಯೆ ಏನಾದ್ರು ಹೋಲ್ ಇದ್ರೆ, ಆ ಥರ ಹೋಲ್ಗಳಿದ್ರೆ ಅದನ್ನು ನಾವು ಎಕೋಕಾರ್ಡಿಯೋಗ್ರಫಿಯಲ್ಲಿ ಕಂಡುಹಿಡಿಬೋದು. ಸೊ ಯಾರಿಗಾದ್ರೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ ಅಂತ ಗೊತ್ತಾಗಬೇಕಾದ್ರೆ ECG ಎಕೋ ಸಾಮಾನ್ಯವಾಗಿ ಮಾಡುವಂಥ ಟೆಸ್ಟ್ಗಳು. ತುಂಬ ಜನ ಏನು ಮಾಡ್ತಾರೆ, ECG ಎಕೋ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. 35 ಮೇಲೆ ವಯಸ್ಸಾದವರು ECG ಎಕೋ ನಾರ್ಮಲ್ ಇದ್ರೂ ಕೂಡ ಒಂದು ECG ಮಾಡೋದ್ರಿಂದ ನಮಗೆ ಹಾರ್ಟ್ ರೇಟ್ ಮತ್ತು ರಿದಮ್ ಗೊತ್ತಾಗುತ್ತೆ. ಎಕೋಕಾರ್ಡಿಯೋಗ್ರಫಿಯಲ್ಲಿ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಏನು 4 ಚೇಂಬರ್ಗಳಿದೆ, 4 ಬಾಗಿಲುಗಳಿದೆ, ಎಷ್ಟು ಬೇಗ ನಾವು ಇದನ್ನು 10 ಮಿನಿಟ್ಸಲ್ಲಿ ECG ಮಾಡಬೇಕು. ECG ಮಾಡಿ ಅದರಲ್ಲಿ ಏನೋ ಚೇಂಜಸ್ ಇದ್ದರೆ ಎಮರ್ಜೆನ್ಸಿ ಆಂಜಿಯೋಗ್ರಾಮ್ ಮಾಡಬೇಕು. ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅಪೋಲೋಲ್ಲಿ ಕೆಲಸ ಮಾಡ್ತಿರೋದು. ಜಯನಗರದಲ್ಲಿ ಬಾಗಿ ಹಾರ್ಟ್ ಸೆಂಟರ್ ಅಂತ ಕ್ಲಿನಿಕಲ್ಲಿ ಕೆಲಸ ಮಾಡ್ತೀನಿ. ಗೆಳೆಯರೆ, ಇವತ್ತು ನಮ್ಮ ಹೃದಯ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಹಾರ್ಟ್ ಅನ್ನೋದು ನಾವು ಹುಟ್ಟಿದಾಗಿಂದ ಸಾಯೋ ತನಕನೂ 1 ನಿಮಿಷನೂ ಅಥವಾ 1 ಸೆಕೆಂಡು ಸ್ಟಾಪ್ ಆಗದೆ ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಅಂಗ. ಬ್ಲಡ್ನ ಪಂಪ್ ಮಾಡೋ ಒಂದು ಮಷಿನ್ ಅಥವಾ ಒಂದು ಪಂಪ್ ಅಷ್ಟೇ. ಈ ಹಾರ್ಟಲ್ಲಿ ಒಂದು 4 ಚೇಂಬರ್ಗಳಿರುತ್ತದೆ, ಬಲಗಡೆ 2 ಮತ್ತು ಎಡಗಡೆ 2 ಅಂತ ಕರಿತೀವಿ. ಈ ಮೇಲ್ಗಡೆ ಚೇಂಬರ್ಗೆ ಹೃತ್ಕರ್ಣ ಅಂತ ಕರಿತೀವಿ, ಕೆಳಗಡೆದಕ್ಕೆ ಹೃತ್ಕುಕ್ಷ ಅಂತ ಕರಿತೀವಿ, ಏಟ್ರಿಯಮ್ ಮತ್ತು ವೆಂಟ್ರಿಕಲ್ ಅಂತ ಹೇಳಿ. ಈ ಬಲಗಡೆ ಚೇಂಬರಿಂದ ಬರೀ ಒಂದು ಆರ್ಗನ್ ಮಾತ್ರ ಬ್ಲಡ್ ಹೋಗುತ್ತೆ, ಅದು ಲಂಗ್ಸ್ಗೆ. ದೇಹಕ್ಕೆ ಎಲ್ಲ ಕಡೆಯಿಂದನೂ ಆಕ್ಸಿಜನ್ ಸಪ್ಲೈ ಕೊಟ್ಟು ಅಥವಾ ಗ್ಲೂಕೋಸ್ ಪ್ರೋಟೀನ್ಲ ಸಪ್ಲೈ ಮಾಡಿ ಉಳಿದಿರೋ ಬ್ಲಡ್ಡು ಈ ವೀನ್ಸ್ ಮುಖಾಂತರ ಬಂದು ಈ ಬಲಗಡೆ ಚೇಂಬರಿಗೆ ಬಂದು ತಲುಪುತ್ತೆ. ಈ ಬಲಗಡೆ ಚೇಂಬರ್ ಪಂಪ್ ಮಾಡಿದಾಗ ಅಲ್ಲಿಂದ ಈ ಪಲ್ಮರಿ ಆರ್ಟ್ರಿ ಅಂತ ಅದ್ರ ಮುಖಾಂತರ ಬ್ಲಡ್ ಲಂಗ್ಸ್ ಹೋಗುತ್ತೆ. ಅಲ್ಲಿ ಹೋಗಿ ಆಕ್ಸಿಜನ್ ತಗೊಂಡು ಮತ್ತು ಎಡಗಡೆ ಸೈಡ್ ಚೇಂಬರ್ಗೆ ಬರ್ತದೆ. ಈ ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಈ ಕಡೆ ಬ್ಲಡ್ ಬಂದಾಗ ಈ ಲೆಫ್ಟ್ ವೆಂಟ್ರಿಕಲ್ ಏನಿದೆ ಅದು ಒಂದೇನು ಪಂಪ್ ಮಾಡುತ್ತೆ, ಒಂದು ಕಿಕ್ ಕೊಡುತ್ತೆ. ಆ ಫೋರ್ಸಿಂದ ಬ್ಲಡ್ಡು ನಮ್ಮ ತಲೆಯಿಂದ ಪಾದದವರೆಗೂ ಹೋಗಿ ಮತ್ತೆ ವಾಪಸ್ ಹಾರ್ಟಿಗೆ ಬರಬೇಕು. ಅಷ್ಟು ಫೋರ್ಸ್ ಜನರೇಟ್ ಮಾಡೋದು ಇದು ಮೇನ್ ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಸೊ ಈ ಥರ ಈ ಹಾರ್ಟಲ್ಲಿ 4 ಚೇಂಬರ್, 4 ಬಾಗಿಲುಗಳಿದೆ. ಚೇಂಬರ್ಗೆ ಬ್ಲಡ್ ರಿಸೀವ್ ಮಾಡುತ್ತೆ, ಪಂಪ್ ಮಾಡುತ್ತೆ, ರಿಸೀವ್ ಮಾಡುತ್ತೆ, ಪಂಪ್ ಮಾಡುತ್ತೆ. ಈಗ ಮೇಲ್ಗಡೆ ಚೇಂಬರಿಂದ ಕೆಳಗಡೆ ಬ್ಲಡ್ ಹೋಗೋದಕ್ಕೆ ವಾಲ್ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಈ ಕೆಳಗಡೆ ಚೇಂಬರಿಂದ ಲೆಫ್ಟ್ ವೆಂಟ್ರಿಕಲಿಂದ ಏರೋಟಾಗೆ, ರೈಟ್ ವೆಂಟ್ರಿಕಲಿಂದ ಪಲ್ಮರಿ ಆರ್ಟ್ರಿಗೆ ಬ್ಲಡ್ ಹೋಗೋದಕ್ಕೆ ವಾಲ್ವ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಈ ವಾಲ್ವ್ಗಳು ಕೆಲವು ಸಲ ಏನಾಗುತ್ತೆ, ಚಿಕ್ಕದಾಗ್ಬೋದು ಅಥವಾ ವಾಲ್ವ್ ಸೋರಿಕೆ ಅಂತ ಹೇಳ್ತೀವಿ, ಚೆನ್ನಾಗಿ ಓಪನ್ ಆಗುತ್ತೆ, ಕ್ಲೋಸ್ ಆಗೋದಿಲ್ಲ. ಕೆಲವರಿಗೆ ಬಲಗಡೆ ಚೇಂಬರ್ಗಳು ಮತ್ತು ಎಡಗಡೆ ಚೇಂಬರ್ ಮಧ್ಯೆ ಏನೊಂದು ಪಾರ್ಟಿಷನ್ ಇದೆ, ಆ ಪಾರ್ಟಿಷನಿಂದ ಗ್ಯಾಪ್ ಇರ್ಬೋದು, ಅದಕ್ಕೆ ಹೋಲ್ಸ್ ಅಂತ ಕರಿತೀವಿ. ಈ ಲೆಫ್ಟ್ ವೆಂಟ್ರಿಕಲ್ ಅಂತ ಏನಿದೆ ಅಲ್ಲ, ಅದು 100 ml ಬ್ಲಡ್ ತೊಗೊಂಡ್ರೆ ಅದರಲ್ಲಿ 55ರಿಂದ 75 ml ಅಷ್ಟು ಬ್ಲಡ್ನ ಆಚೆ ಪಂಪ್ ಮಾಡುತ್ತೆ. ಸೊ ಅದಕ್ಕೆ ಎಜೆಕ್ಷನ್ ಫ್ರಾಕ್ಷನ್ ಅಂತ ಕರಿತೀವಿ, ಅಂದರೆ EF ಅಂತ ಕರಿತೀವಿ. ಸಾಮಾನ್ಯವಾಗಿ ಎಕೋಕಾರ್ಡಿಯೋಗ್ರಫಿ ಮಾಡಿದಾಗ ಅದರಲ್ಲಿ ನಮಗೆ EF ಅಂತ ಗೊತ್ತಾಗುತ್ತೆ. ಈ ಎಜೆಕ್ಷನ್ ಫ್ರಾಕ್ಷನ್ ಅದು ತುಂಬ ಇಂಪಾರ್ಟೆಂಟು. ಈಗ ಹಾರ್ಟ್ ಪಂಪಿಂಗು 100 ml ಅಲ್ಲಿ 50 ml ಕಡಿಮೆ ಆದರೆ 50% ಕಡಿಮೆ ಆದರೆ ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇದನ್ನು ನಾವು ಹೇಗೆ ಟೆಸ್ಟ್ಗಳು ಮಾಡ್ಬೋದು ಅಂತಂದರೆ, ಈ ಹಾರ್ಟ್ಗೋಸ್ಕರ ಸಾಮಾನ್ಯವಾಗಿ ನಾವು ಮಾಡೋ ಟೆಸ್ಟ್ಗಳಲ್ಲಿ ಒಂದು ECG ಅಂತ ಮಾಡ್ತೀವಿ. ECG ಅಂದರೆ ಅದು ಕೈಗೆ ಮತ್ತು ಕಾಲಿಗೆ, ಎದೆಗೆ ಲೀಡ್ಸ್ನ ಕನೆಕ್ಟ್ ಮಾಡಿ ಒಂದು ಗ್ರಾಫ್ ರೆಕಾರ್ಡಿಂಗ್ ಥರ ಬರ್ತದೆ. ಆ ECGಯಲ್ಲಿ ನಮಗೆ ಹಾರ್ಟ್ ರೇಟ್ ಹೇಗಿದೆ, ಎದೆ ಬಡಿತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ರಿದಮ್ ಹೇಗಿದೆ, ಅದು ನಾರ್ಮಲ್ ಆಗಿರೋ ರಿದಮ್ ಇರೋದೋ ಅಥವಾ ಅಬ್ನಾರ್ಮಲ್ ರಿದಮ್ ಇರೋದು ಅಂತ ಗೊತ್ತಾಗುತ್ತೆ. ಈ ಚೇಂಬರ್ಗೆ ಎನ್ಲಾರ್ಜ್ಮೆಂಟ್ ಆಗಿದ್ದರೆ ECGಯಲ್ಲಿ ಕ್ಲೂ ಕೊಡುತ್ತೆ. ಈ ಹಾರ್ಟ್ ಅಟ್ಯಾಕ್ ಆದಾಗ ಕೂಡ ಫಸ್ಟ್ ಟೆಸ್ಟ್ ಮಾಡೋದೇ ECG. ಅದರಲ್ಲಿ ಕೂಡ ಈ ಅಟ್ಯಾಕ್ ಆಗಿದೆ ಇಲ್ಲ ಅಂತ ಅನ್ನೋದು ಫಸ್ಟ್ ಕ್ಲೂ ಕೊಡೋದು ECGಯಲ್ಲೇ. ಸೊ ECG ಅನ್ನೋ ಟೆಸ್ಟು ನಮಗೆ ಈ ಹಾರ್ಟ್ ಬಗ್ಗೆದೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟ್ ಟೆಸ್ಟ್ ಬಂದುಬಿಟ್ಟು ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ. ಅದು ಅಲ್ಟ್ರಾಸೌಂಡ್ ಟೆಕ್ನಾಲಜಿ. ನಾವೇನು ಹೊಟ್ಟೆಗೆ ಲಿವರ್, ಕಿಡ್ನಿ ನೋಡೋಕ್ಕೇನು ಸ್ಕ್ಯಾನ್ ಮಾಡ್ತೀವಿ, ಅದೇ ಥರ ಒಂದು ಅಲ್ಟ್ರಾಸೌಂಡ್ ಮಷಿನ್ ಪ್ರೋಬ್ನ ಇಲ್ಲಿ ಎದೆ ಮೇಲೆ ಇಟ್ಬಿಟ್ರೆ ಅದು ಬೇರೆ ಬೇರೆ ವ್ಯೂವಲ್ಲಿ ನಾವು ಹಾರ್ಟದ 4 ಚೇಂಬರ್ಗಳನ್ನು, 4 ಬಾಗಿಲನ್ನು ತೋರಿಸ್ತೀವಿ ಅಥವಾ ನೋಡ್ತೀವಿ. ಎಕೋಕಾರ್ಡಿಯೋಗ್ರಫಿಯಲ್ಲಿ ನಮಗೆ ಹಾರ್ಟ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಚೇಂಬರ್ಸ್ ಆಗಿದೆ, ವಾಲ್ವ್ಸ್ ಆಗಿದೆ, ಚೇಂಬರ್ ಎನ್ಲಾರ್ಜ್ಮೆಂಟ್ ಆಗಿದೆ, ದೊಡ್ಡದಾಗಿದೆಯಾ ಅಥವಾ ಚಿಕ್ಕದಾಗಿದೆಯಾ, ಅಥವಾ ವಾಲ್ವ್ಗಳೇನಾದರೂ ಚಿಕ್ಕದಾಗಿದೆಯಾ, ಸರಿಯಾಗಿ ಓಪನ್ ಆಗ್ತಾ ಇಲ್ವಾ, ಅಥವಾ ಅದು ಸ್ಟಿನೋಸಿಸ್ ಅಂತ ಕರಿತೀವಿ. ವಾಲ್ವ್ ತುಂಬ ಗಟ್ಟಿಯಾಗಿ ಓಪನ್ ಆಗದೇ ಇದ್ದರೆ ಅದು
ಬ್ಲಡ್ ಹೋಗೋದಕ್ಕೆ ಅಡಚಣೆ ಮಾಡುತ್ತೆ, ಆ ಥರ ಏನಾದ್ರು ಇದೆಯಾ? ಮತ್ತು ವಾಲ್ ಲೀಕೇಜ್ ಅಂತ ಕರಿತೀವಿ, ವಾಲ್ ಓಪನ್ ಚೆನ್ನಾಗುತ್ತೆ, ಕ್ಲೋಸ್ ಸರಿ ಆಗೋದಿಲ್ಲ. ಈ ವಾಲ್ ನ್ಯಾರೋವಿಂಗು ಅಥವಾ ವಾಲ್ ಸ್ಟಿನೋಸಿಸ್ಸು ನಮಗೆ ಎಕೋಕಾರ್ಡಿಯೋಗ್ರಫಿಯಲ್ಲಿ ಗೊತ್ತಾಗುತ್ತೆ, ವಾಲ್ ಲೀಕೇಜು ಎಕೋಕಾರ್ಡಿಯೋಗ್ರಫಿಯಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಇ ಸಿ ಜಿ ಮಾಡೋದ್ರಿಂದ ನಮಗೆ ಹಾರ್ಟ್ ರೇಟ್ ಮತ್ತು ರಿದಮ್ ಗೊತ್ತಾಗುತ್ತೆ. ಎಕೋಕಾರ್ಡಿಯೋಗ್ರಫಿಯಲ್ಲಿ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಏನು 4 ಚೇಂಬರ್ಗಳಿದೆ, 4 ಬಾಗಿಲುಗಳಿದೆ, ಆ ಬಾಗಿಲ ಮಧ್ಯೆ ಏನು ಪಾರ್ಟಿಷನ್ಗಳಿದೆ, ಇವೆಲ್ಲವೂ ನಮಗೆ ಎಕೋ ಅಲ್ಲಿ ಕಾಣಿಸುತ್ತೆ. ಸೊ ಯಾರಿಗಾದರೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ ಅಂತ ಗೊತ್ತಾಗಬೇಕಾದ್ರೆ ಇ ಸಿ ಜಿ ಎಕೋ ಸಾಮಾನ್ಯವಾಗಿ ಮಾಡುವಂಥ ಟೆಸ್ಟ್ಗಳು. ಇದಲ್ಲದೆ ನಮಗೆ ಈಗ ಏನು ಗೊತ್ತಾಗಲ್ಲ ಎಕೋ ಅಲ್ಲಿ ಅಂತ ಕೇಳಿದರೆ, ಈ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋದಕ್ಕೆ 3 ಆರ್ಟರೀಸ್ ಇದೆ. ಬಲಗಡೆ ಒಂದು ರೈಟ್ ಕಾರ್ನರ್ ಆರ್ಟರಿ ಅಂತ ಕರಿತೀವಿ, ಸೆಂಟ್ರಲಲ್ಲಿ ಲೆಫ್ಟ್ ಎಂಟರ್ ಡಿಸೆಂಡಿಂಗ್ ಆರ್ಟರಿ ಅಂತ ಕರಿತೀವಿ, ಲೆಫ್ಟ್ ಸೈಡಲ್ಲಿ L6 ಅಂತ ಕರಿತೀವಿ. ಈ 3 ಆರ್ಟರೀಸು 3 ಪಲ್ಸ್ಗಳಿದ್ದಾಗೆ, ನಮ್ಮ ಕೈಗೆ ಹಾಗೆ 2 ನಾಡಿಗಳಿದೆ, ಹಾಗೆ ಹಾರ್ಟ್ಗೆ 3 ನಾಡಿಗಳಿದೆ. ಈ 3 ನಾಡಿಗಳು ಅಥವಾ ಈ ಆರ್ಟರೀಸು ಎಕೋ ಅಲ್ಲಿ ಕಾಣಿಸೋದಿಲ್ಲ. ಸೊ ಅವುಗಳೆಲ್ಲ ಬ್ಲಾಕೇಜ್ಗಳಾದರೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಅದು ಕೂಡ ಕೆಲವು ಸಲ ಎಕೋ ಅಲ್ಲಿ ಕಂಡುಬರೋದಿಲ್ಲ. ಮೇಜರ್ ಅಟ್ಯಾಕಾಗಿ ಹಾರ್ಟ್ ಡ್ಯಾಮೇಜ್ ಆದರೆ ಮಾತ್ರ ಎಕೋ ಅಲ್ಲಿ ಗೊತ್ತಾಗುತ್ತೆ. ಬಟ್ ಬ್ಲಾಕೇಜ್ಗಳು 100% ಆಗಿಲ್ಲ, ಕಡಿಮೆ ಅಂದರೆ ಎಕೋ ಅಲ್ಲಿ ಕಂಡುಬರೋದಿಲ್ಲ. ಸೊ ತುಂಬ ಜನ ಏನು ಮಾಡ್ತಾರೆ, ಇ ಸಿ ಜಿ ಎಕೋ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. 35 ಮೇಲೆ ವಯಸ್ಸಾದವರು ಇ ಸಿ ಜಿ ಎಕೋ ನಾರ್ಮಲ್ ಇದ್ದರೆ ಕೂಡ ಅವ್ರಿಗೊಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಇ ಸಿ ಜಿ ಹಾಕ್ಬಿಟ್ಟು ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡಿಸಿ ನೋಡ್ತೀವಿ. ಕೆಲವು ಹೇಳಿದ್ರೆ ಸರ್ ನಾನು ದಿನ ಜಿಮ್ಮಲ್ಲಿ ಟ್ರೆಡ್ಮಿಲ್ ಮಾಡ್ತೀನಿ ಅಂತ ಹೇಳಿ. ಜಿಮ್ಮಲ್ಲಿ ಟ್ರೆಡ್ಮಿಲ್ ಮಾಡೋದಕ್ಕೂ ಡಯಾಗ್ನೋಸ್ ಸೆಂಟರ್ಗೆ ಅಥವಾ ಕ್ಲಿನಿಕಲ್ಲಿ ಮಾಡೋದಕ್ಕೆ ವ್ಯತ್ಯಾಸ ಏನಂತಂದರೆ, ಇಲ್ಲಿ ನಾವು ಇ ಸಿ ಜಿ ಮತ್ತು ಬಿ ಪಿ ಕನೆಕ್ಟ್ ಮಾಡಿರ್ತೀವಿ. ಸೊ ರೆಸ್ಟಿಂಗಲ್ಲಿ ಎಷ್ಟು ಹಾರ್ಟ್ ರೇಟ್ ಇದೆ, ರಿದಮ್ ಹಾಗೆ ನೋಡ್ತೀವಿ. ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಹಾರ್ಟ್ ರೇಟ್ ಹೇಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ, ಹಾಗೆ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ, ಸಿಮ್ಟಮ್ಸ್ ಏನು ಬರುತ್ತೆ, ಇ ಸಿ ಜಿಲಿ ವೇರಿಯೇಷನ್ ಬರುತ್ತೆ ನೋಡ್ತೀವಿ. ಈಗ ರೆಸ್ಟಿಂಗ್ ಇ ಸಿ ಜಿ ನಾರ್ಮಲ್ ಇದೆ, ಎಕ್ಸಸೈಸ್ ಮಾಡಿದಾಗ ಚೇಂಜಸ್ ಬಂತು ಅಂದರೆ ಬ್ಲಾಕೇಜ್ ಇದೆ ಅಂತ ಕ್ಲೂ ಕೊಡ್ತದೆ. ಸೊ ಅಂಥ ಪರ್ಸನ್ಸ್ಗಳಿಗೆ, ಅಂಥ ಇಂಡಿವಿಜುವಲ್ಗಳಿಗೆ ನಾವೇನು ಮಾಡ್ತೀವಿ, ಇಲ್ಲ ಅದು ಟಿ ಎಮ್ ಟಿಲಿ ಪಾಸಿಟಿವ್ ಬಂತಂದರೆ ಬ್ಲಾಕ್ ಇರ್ಬೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಅವ್ರಿಗೆ ಒಂದು ಆಂಜಿಯೋಗ್ರಫಿ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಯಾರಿಗೆ ಟಿ ಎಮ್ ಟಿ ಮಾಡೋಕ್ಕಾಗೋದಿಲ್ಲ, ತುಂಬ ವಯಸ್ಸಾಗಿರುತ್ತೆ ಅಥವಾ ನೀ ಪೇನ್ ಇರುತ್ತೆ, ಅಂಥವರು ಒಂದು ಸಿ ಟಿ ಆಂಜಿಯೋಗ್ರಫಿ ಅಂತ ಮಾಡ್ತೀವಿ. ಐ ವಿ ಇಂಜೆಕ್ಷನ್ ಕೊಟ್ಬಿಟ್ಟು ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದರಲ್ಲಿ ಈ ಆರ್ಟರೀಸ್ ಕಾಣಿಸುತ್ತೆ, ಅದರಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗಿರೋದು ಕಾಣಿಸುತ್ತೆ. ಬಟ್ ಪರ್ಸೆಂಟೇಜ್ ಎಷ್ಟು ಬ್ಲಾಕ್ ಆಗಿದೆ ಗೊತ್ತಾಗೋದಿಲ್ಲ. ಸೊ ಈ ಟಿ ಎಮ್ ಟಿ ಮಾಡೋಕ್ಕಾಗದೇ ಇರೋರು ಸಿ ಟಿ ಆಂಜಿಯೋಗ್ರಫಿ ಅಥವಾ ಸಿ ಟಿ ಕ್ಯಾಲ್ಸಿಯಂ ಸ್ಕೋರ್ ಅಂತ ಕೂಡ ಕರಿತೀವಿ, ಅದನ್ನು ಮಾಡಿ ನೋಡ್ಬೋದು. ಅದರಲ್ಲಿ ಏನಾದರೂ ಬ್ಲಾಕ್ ಇದೆ ಅಂತ ಕ್ಲೂ ಬಂದರೆ, ಈಗ ಟ್ರೆಡ್ಮಿಲ್ ಟೆಸ್ಟ್ ಆಗಲಿ, ಸಿ ಟಿ ಆಂಜಿಯೋಗ್ರಫಿ ಆಗಲಿ, ಸಿ ಟಿ ಕ್ಯಾಲ್ಸಿಯಂ ಸ್ಕೋರ್ ಆಗಲಿ, ಬ್ಲಾಕ್ ಇದೆಯಾ ಅಥವಾ ಇಲ್ಲ ಅನ್ನೋದು ಕ್ಲೂ ಕೂಡ ಹೊರತಾಗಿ ಪರ್ಸೆಂಟೇಜ್ ಆಫ್ ಬ್ಲಾಕ್ ಅಂತ ಅಸೆಸ್ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ. ಸೊ ಈ 3 ಟೆಸ್ಟಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಬಂದರೆ, ಇ ಸಿ ಜಿ, ಟ್ರೆಡ್ಮಿಲ್ ಟೆಸ್ಟ್ ಮತ್ತು ಸಿ ಟಿ ಆಂಜಿಯೋಗ್ರಫಿ ಅಥವಾ ಸಿ ಟಿ ಕ್ಯಾಲ್ಸಿಯಂ ಸ್ಕೋರಲ್ಲಿ ಏನು ಅಬ್ನಾರ್ಮಲಿಟಿ ಇದ್ದರೆ, ಸಿಮ್ಟಮ್ ಇಲ್ಲದೇ ಇರೋ ವ್ಯಕ್ತಿಗಳು ಕೂಡ ಆಂಜಿಯೋಗ್ರಫಿ ಮಾಡಬೇಕು. ಮಾಡಿದಾಗ ನಮಗೆ ಅದು ಎಕ್ಸಾಕ್ಟ್ಲಿ ಎಷ್ಟು ಬ್ಲಾಕ್ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾರೆ ಚೆಸ್ಟ್ ಪೇನ್ ಅಂತ ಬಂದಾಗ. ಚೆಸ್ಟ್ ಪೇನ್ ಬಂದಾಗ ಇ ಸಿ ಜಿ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಎಕೋ ಮಾಡಬೇಕು ಹೊರತಾಗಿ ಅಟ್ಯಾಕ್ ಆದಾಗ ಟ್ರೆಡ್ಮಿಲ್ ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅಟ್ಯಾಕ್ ಆದಾಗ ಸಿ ಟಿ ಆಂಜಿಯೋಗ್ರಫಿ ಮಾಡೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಕನ್ವೆನ್ಷನ್ ಆಂಜಿಯೋಗ್ರಫಿ ಮಾಡಿ ಆವಾಗಲೇ ಬ್ಲಾಕ್ ನೋಡಿಬಿಟ್ಟು ಕ್ಲಿಯರ್ ಮಾಡಬೇಕು. ಸೊ ಅಟ್ಯಾಕ್ ಆಗದೇ ಇರೋ ಹೊತ್ತಲ್ಲಿ ನಾವು ಇ ಸಿ ಜಿ ಎಕೋ, ಟ್ರೆಡ್ಮಿಲ್ ಟೆಸ್ಟು, ಸಿ ಟಿ ಆಂಜಿಯೋಗ್ರಫಿ ಮಾಡ್ಬೋದು. ಅಟ್ಯಾಕ್ ಆದಾಗ ಆಂಜಿಯೋಗ್ರಫಿನೇ ಟೆಸ್ಟು. ಅಟ್ಯಾಕ್ ಹಾಗೆ ಕನ್ಫರ್ಮ್ ಆಗೋದಂದರೆ ಇ ಸಿ ಜಿಲಿ ಕನ್ಫರ್ಮ್ ಆಗುತ್ತೆ, ಬ್ಲಡ್ ಟೆಸ್ಟಲ್ಲಿ ಆಗುತ್ತೆ, ಎಕೋಲ್ ಆಗುತ್ತೆ. ಆದಾಗ ಆಂಜಿಯೋಗ್ರಫಿ ಮಾಡಿ ನೋಡಿ ಬ್ಲಾಕ್ ನೋಡಿಬಿಟ್ಟು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ಬೋದು. ಸೊ ಈ ಯಾರಿಗೆ ಅಟ್ಯಾಕ್ ಆಗಿರಲ್ವೋ ಅವ್ರಿಗೆ ಈ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬಂದರೆ, ಸಿ ಟಿ ಆಂಜಿಯೋಗ್ರಫಿ ಅಥವಾ ಸಿ ಟಿ ಕ್ಯಾಲ್ಸಿಯಂ ಸ್ಕೋರ್ ಜಾಸ್ತಿ ಇದ್ದರೆ ಅಂಥವ್ರಿಗೆ ಕನ್ವೆನ್ಷನ್ ಆಂಜಿಯೋಗ್ರಫಿ ಅಂತ ಕರಿತೀವಿ. ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಈ ಕೈಯಿಂದ ಒಂದು ಸೂಜಿ ಹಾಕಿಬಿಟ್ಟು ಅದ್ರ ಮುಖಾಂತರ ಒಂದು ಟ್ಯೂಬ್ ತೊಗೊಂಡು ಹೋಗಿ ಅದನ್ನು ಹಾರ್ಟ್ ತಂಗ ತೊಗೊಂಡು ಹೋಗಿ ಅಲ್ಲಿಟ್ಟು ಇಂಜೆಕ್ಷನ್ ಕೊಟ್ಟಾಗ ನಮಗೆ ಆ 3 ಆರ್ಟರೀಸು ಕಾಣಿಸುತ್ತೆ. ಅದರಲ್ಲಿ ಬ್ಲಾಕೇಜ್ಗಳು ಗೊತ್ತಾಗುತ್ತೆ. ಆ ಬ್ಲಾಕೇಜ್ ಪರ್ಸೆಂಟೇಜ್ ಮೇಲೆ 70% ಕಡಿಮೆ ಇದ್ದರೆ ಮೆಡಿಸಿನ್ ಮೇಲೆ ಬಿಡ್ತೀವಿ, ಜಾಸ್ತಿ ಇದ್ದರೆ ಅದನ್ನು ಕ್ಲೇಮ್ ಮಾಡೋಕ್ಕೆ ಬರ್ತದೆ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಂದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋ ಸಿಮ್ಟಮ್ಸ್ ಇದ್ದಾಗ ಎಷ್ಟು ಬೇಗ ನಾವು ಇದನ್ನು 10 ಮಿನಿಟ್ಸಲ್ಲಿ ಇ ಸಿ ಜಿ ಮಾಡಬೇಕು. ಇ ಸಿ ಜಿ ಮಾಡಿ ಅದರಲ್ಲೇನೋ ಚೇಂಜಸ್ ಇದ್ದರೆ ಎಮರ್ಜೆನ್ಸಿ ಆಂಜಿಯೋಗ್ರಾಮ್ ಮಾಡಬೇಕು. ಇ ಸಿ ಜಿಯಲ್ಲಿ ಚೇಂಜಸ್ ಕೆಲವೊಂದು ಸಲ 100ರಲ್ಲಿ 80 ಜನರಲ್ಲಿ ಕಂಡುಬರ್ತದೆ, ಇನ್ನು 20 ಜನರಲ್ಲಿ ಕಂಡುಬರೋದಿಲ್ಲ ಅಟ್ಯಾಕ್ ಆದಾಗ ಕೂಡ. ಅಂಥವ್ರಿಗೆ ತುಂಬ ಅಟ್ಯಾಕ್ ಆಗಿರೋ ಥರ ನೇಚರ್ ಪೇನ್ ಇದ್ದರೆ ಅಂಥವರು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಟ್ರೋಪೋನಿನ್ ಐ ಮತ್ತು ಟ್ರೋಪೋನಿನ್ ಟಿ ಅಂತ ಹೇಳಿ. ಆ ಬ್ಲಡ್ ಟೆಸ್ಟಲ್ಲಿ ಕೂಡ ಅಟ್ಯಾಕ್ ಆಗಿ ಫಸ್ಟ್ 2 ಅವರ್ಸಲ್ಲಿ ಕಂಡುಬರೋದಿಲ್ಲ, 2 ಅವರ್ಸ್ ಆದಮೇಲೆ ಮಾಡಿದರೆ ಅದರಲ್ಲಿ ಚೇಂಜಸ್ ಬರುತ್ತೆ. ಸೊ ಸಿಮ್ಟಮ್ ಟಿಪಿಕಲ್ ಇದ್ದರೆ ಅಲ್ಲೇ ಆಸ್ಪತ್ರೆಯಲ್ಲೇ 2-3 ಗಂಟೆ ಅಬ್ಸರ್ವೇಷನ್ ಇದ್ದು ರಿಪೀಟ್ ಇ ಸಿ ಜಿ ಮಾಡಿ, ಬ್ಲಡ್ ಟೆಸ್ಟ್ 1 ಸಲ ಅಲ್ಲದೆ 2 ಸಲ ಮಾಡಿ, ಟ್ರೋಪೋನಿನ್ ಟೆಸ್ಟ್ ನಾರ್ಮಲ್ ಬಂತು ಅಂದರೆ ಇಲ್ಲ ಅಂತ ಹೇಳ್ಬೋದು 2 ಸಲ ಟೆಸ್ಟ್ ಮಾಡಿದ ಮೇಲೆ.
ಟ್ರೋಪೋನಿನ್ ಟೆಸ್ಟಲ್ಲಿ ಪಾಸಿಟಿವ್ ಅಂತ ಬಂದರೆ ಆವಾಗಲೂ ಆಂಜಿಯೋಗ್ರಫಿ ಮಾಡಬೇಕಾಗಿ ಬರ್ತದೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ECG ಎಕೋ ಮತ್ತು ಟ್ರೋಪೋನಿನ್ ಬ್ಲಡ್ ಟೆಸ್ಟ್ ಮಾಡಿದರೆ ನಮಗೆ ಅಟ್ಯಾಕ್ ಆಗಿದ್ದು ಗೊತ್ತಾಗುತ್ತೆ. ಫಸ್ಟ್ ಟೆಸ್ಟ್ ಕೆಲವೊಂದು ನೆಗೆಟಿವ್ ಬರ್ಬೋದು, ಯಾಕೆಂದರೆ ಅದು 80% ಮಾತ್ರ ಮೊದಲನೇ ಟೈಮ್ ECG ಮಾಡಿದಾಗ ಗೊತ್ತಾಗುತ್ತೆ. ಅದು ನೆಗೆಟಿವ್ ಬಂದರೂ ಕೂಡ ಪೇಯ್ನ್ ಕಂಟಿನ್ಯೂಸ್ ಆಗಿದ್ದರೆ ಅಲ್ಲೇ ಅಬ್ಸರ್ವೇಷನ್ಲಿದ್ದು ಒಂದು 2 ಗಂಟೆ ಆದಮೇಲೆ 6 ಗಂಟೆ ಆದಮೇಲೆ ರಿಪೀಟ್ ECG ರಿಪೀಟ್ ಟ್ರೋಪೋನಿನ್ ಟೆಸ್ಟ್ ಮಾಡಿ 3 ಸೆಟ್ಸ್ ಆಫ್ ಟೆಸ್ಟ್ 24 ಅವರ್ಸಲ್ಲಿ 3 ECG ಮತ್ತು 3 ಬ್ಲಡ್ ಟೆಸ್ಟು ನಾರ್ಮಲ್ ಇದ್ದರೆ ಆವಾಗ ಎಕೋ ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ಅವು ನಾರ್ಮಲ್ ಬಂದರೆ ಆಮೇಲೆ ಮನೆಗೆ ಕಳಿಸ್ಬೋದು. ಬಟ್ ಈ 3ರಲ್ಲಿ ಯಾವುದಾದ್ರೂ ಒಂದು ಟೆಸ್ಟ್ ಪಾಸಿಟಿವ್ ಬಂತಂದರೆ ಆವಾಗ ಆಂಜಿಯೋಗ್ರಫಿ ಮಾಡಬೇಕಾಗಿ ಬರುತ್ತೆ. ಧನ್ಯವಾದಗಳು.